ಏನ್ ಮಚ್ಚ ಯಾವ ನೋಡಿದ್ರು ಬರೀ ಹುಡುಗಿ ಅಂತಾನೆ ಇರ್ತೀಯ. ಯಾವ ನಿನ್ ಜೊತೆ ಯಾರು ಇರಲ್ವಾ ನಾನೊಬ್ನೇ ಮಚ್ಚ ಬರೋದು. ಅರ್ಧ ರಾತ್ರಿ ಪೆಟ್ರೋಲ್ ಖಾಲಿ ಆದಾಗ್ಲೂ ನಾನೇ ಬರೋದು ನಿನಗೆ ತಗೊಂಡಕ್ಕೆ. ನೀನ್ ಯಾರ ಜೊತೆ ಅದು ಜಗಳ ಮಾಡ್ಕೊಂಡ್ರೆ ಅವಾಗ್ಲೂ ಕೂಡ ನಾನೇ ಬರೋದು ನಿನಗೆ. ನಂದು ನಿಂತ್ಕೊಂಡಾಗ್ಲೂ ನೀನೇ ಬರ್ತೀಯ ಮಚ್ಚ. ಹೋಗಲ್ಲೋಡೆ ಕರೆಕ್ಟ್ ಆಗಿ ಮಾತಾಡಂಗಿದ್ರೆ ಮಾತಾಡು. ನಂದು ನಿಂದು ಫ್ರೆಂಡ್ಶಿಪ್ ಬೇಕಾಗಿಲ್ಲ ಒಬ್ಬಳಿ ಮಗನೇ. ತಾಯಿನಾಕೆ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಹಲೋ ಏನ್ ಮಚ್ಚ ಎಲ್ಲಿದ್ಯಾ ಲೌಡೆ? ಮನೇಲಿದ್ದೀನಿ 5 ನಿಮಿಷ ಬರ್ತೀನಿ ನೋಡ. ಎಲ್ಲೋಡೆ ಹೇಳದ್ ಕೇಳಿಸ್ಕೊ ಮಿಂಟ್ರಿ. ಅಲ್ಲೋ ಫೋನ್ ಕಟ್ ಮಾಡ್ಬಿಟ್ನಲ್ಲ ಮಚ್ಚ. ನಾನು ಏನ್ ಹೇಳ್ತೀವಿ ನಾನು ಕೇಳಿಸ್ಕೊಳ. ಸರಿ ಹೇಳು ಮಚ. ಇವತ್ತು ಫೋನಲ್ಲಿ ಮಾತಾಡೋಣ ಮಚ. ಹೇಳಚ್ಕೊಂಡು ಫೋನಲ್ಲಿ ಮಾತಾಡೋಣ. ಫೋನಲ್ಲಿ ಏನ್ ಮಾತಾಡ್ತೀಯಾ ಮಚ? ಹುಡುಗಿರೆಲ್ಲ ಒಂದೊಂದು ಅವರ್ ಮಾತಾಡಿ ಸ್ಟೋರಿ ಹಾಕ್ತಾರಲ್ಲ, ನಾವು ಇವತ್ತು 1 ಅವರ್ ಮಾತಾಡಿ ಸ್ಟೋರಿ ಹಾಕೋಣ. ಸರಿ ಮಚ ಹಾಕೋಣ. ಇವತ್ತು ನಮ್ದು ಎಷ್ಟು ದೊಡ್ಡದು ಅಂತ ನಾವು ತೋರ್ಸೋಣ. ಸಾರಿ ಫ್ರೆಂಡ್ಶಿಪ್ ಎಷ್ಟು ದೊಡ್ಡದು ಅಂತ ತೋರ್ಸೋಣ. ಮಚ ತೋರ್ಸೋಣ. ಸರಿ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಮಚ. ಮತ್ತೆ ಏನ್ ಹೇಳಿ? ಹಲೋ ಹೇಳು ಮಚ್ಚ. ಲೌಡೆ ಏನಾದ್ರು ಮಾತಾಡು. ಫೋನ್ ಕಟ್ ಮಾಡಿದ್ಯಾ ಅನ್ಕೊಂಡೆ. ಇಲ್ಲ ಮಚ್ಚ ನೀನೇನು ಮಾತಾಡ್ಲೇ ಇಲ್ಲ. ಎಷ್ಟ್ ನಿಮಿಷ ಆಯ್ತು ಚೆಕ್ ಮಾಡು. 1 ನಿಮಿಷ ಅಷ್ಟೇ ಮಚ್ಚ ಆಗಿರೋದು. ಅವಾಗ್ನಿಂದ ಮಾತಾಡ್ತಿದೀವಿ ಆದ್ರೂ 1 ನಿಮಿಷ ಅಷ್ಟೇನ ಆಗಿರೋದು. A few moments later. ಇವಾಗ ನೋಡು ಎಷ್ಟೊತ್ತಾಯ್ತು ಅಂತ. ಅವಾಗ್ನಿಂದ ಮಾತಾಡ್ತಾ ಇದೀವಿ. 2 ನಿಮಿಷ ಅಷ್ಟ ಮಚ್ಚ. ಅವಾಗ್ನಿಂದ ಮಾತಾಡ್ತಾನೆ ಇದೀವಲ್ಲ ಒಬ್ಳೆ. ಹೌದು ಮಚ್ಚ. ಸರಿ ಇವತ್ತು 2 ನಿಮಿಷದ ಸ್ಟೋರಿ ಹಾಕೋಣ ಬಿಡು ಹೋಗ್ಲಿ. ಮಚ್ಚ ಇದನ್ನ ಹಾಕೋಣ. ಹುಡುಗಿರಿಗೆ ಅವಾಗ್ಲಿಂದಾನು ಅಭ್ಯಾಸ ಇದೆ ಮಚ್ಚ. ನಾವು ನಾಳೆಯಿಂದ ಅಭ್ಯಾಸ ಮಾಡ್ಕೊಳ್ಳೋಣ ಬಿಡು. ಹೌದು ಹೌದು ಸರಿ ಮನೆ ಹತ್ರ ಬರ್ತೀನಿ ಬರೋಣ. ಸರಿ ಬಾ ಲೌಡೆ ಬಾ. ನಮ್ಮ ಹತ್ರ 5 ಕಪ್ ಐತೆ. 5 ಕಪ್ಪು. ಎಮ್ಮೈ ಹತ್ರನು 5 ಕಪ್ ಐತೆ. 5 ನೀವೆಲ್ಲ ಇಲ್ಲಿಗಲ್ ಆಗಿದ್ದೀರಾ ಕಣೋ. ನಾವು ಲೀಗಲ್ ಆಗಿದ್ದೀವಿ. ಅಂಪೈರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವ್ 2 ವರ್ಷ ಬ್ಯಾನ್ ಆಗ್ಬಿಟ್ರೆ ಇಲ್ಲಿಗಲ್ಲ. ಹೋದ್ರಾಯ್ತು ಆದ್ರೆ ಸಾಮಾನ್ ಮುಟ್ ನೋಡ್ಕೊಂಡ್ರಂತೆ. ಹಂಗಾಯ್ತು ನಿನ್ ಕತೆ. ಮತ್ತೆ ಇನ್ನೇನ್ ಇಲ್ಲಿಗಲ್ಲು? ನೀವೇನ್ ಬಾರಿ ಇಲ್ಲಿಗಲ್ ಆಗಿದ್ಬಿಟ್ಟಿರೋದು? ಇಷ್ಟ ದಿವಸ ಕಪ್ಪು ಮೈನರ್ ಅಲ್ಲಿ ಇತ್ತು. ಇವಾಗ 18 ತುಂಬಿ ಮೇಜರ್ ಆಯ್ತು. ಅದಕ್ಕೆ ಎತ್ಕೊಂಡ್ಬಿಟ್ವಿ. 21 ಆಗ್ಲಿ ತಾಳು ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನೀನು ಎಮ್ಮೈ ಎಲ್ಲ ಬಂದ್ ಲಾಡು ತಿನ್ಕೊಂಡೋಗ್ರಿ ಮದ್ವೆಲಿ. ಅಪ್ಪ ನಾನ್ ದೋಸ್ತ್ ಮಾತಾಡ್ತಾನತ್ತ ನಿಮ್ ಜೊತೆ. ಯಾವ ದೋಸ್ತು? ನಾನ್ ದೋಸ್ತ. ನಿನ್ ದೋಸ್ತ್ ಅಂದ್ರೆ ನಾ ಏನ್ ಅವ್ನ್ ಯಾವಾಗ್ರೆ ಭೇಟಿ ಆಗಿನೋ ಏನ್ ಮುಂದೆ ನಿಂತು ಮಾತಾಡಿನೋ? ಅವ್ನ್ ಜೋಡಿ ನೈಟ್ ಔಟ್ ಹೋಗಿನೋ. ನಾ ಚಂದಾಗಿ ಅವ್ನ ಮುಖಾನ ನೋಡಿಲ್ಲ. ಅವ್ನ್ ಜೋಡಿ ಹೆಂಗ್ ಮಾತಾಡ್ಲಿೋ ನಾ ಮತ್ ಹೇಳ ತಿಳಿತು ಬಿಡು. ತಿಳಿತು ಅರ್ಥ ಆಯ್ತು ಅನ್ಸುತ್ತೆ. ಇದರ ಸಾರಾಂಶ ಮನೆಯಲ್ಲಿ ಯಾವ ಹುಡುಗಿಯ ಜೊತೆ ಮದುವೆ ಮಾಡಿಸುತ್ತಿರ್ತಾರೋ ಅವರ ಜೊತೆ ಮೊದಲಿಗೆ ಹನಿಮೂನ್ ಕಳಿಸಬೇಕು. ಇವ್ನ ಯಾವ ಸೆಡೆ ನನ್ ಮಗ.